ವೈಯಕ್ತಿಕವಾಗಿ ಒಬ್ಬ ಹೆಣ್ಣು ಮಗಳಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬಹಳ ಹೆಮ್ಮೆಯಿಂದ ಒಬ್ಬ ಮಹಿಳೆಯಾಗಿ ಬಹಳ ಗಟ್ಟಿತನದಿಂದ ಬಹಳ ಕಷ್ಟದಿಂದ ರಾಜಕಾರಣದಲ್ಲಿ ನಾನು ಬಂದಿದ್ದೀನಿ. ನಾನು ಯಾವತ್ತೂ ಕೂಡ ಹಿಂದು ತಿರುಗಿ ನೋಡುವಂತ ಒಂದು ಜಾಯಮಾನವೇ ಅಲ್ಲ. ನಾವು ಸ್ವಲ್ಪ ಕಟ್ಟಿದ ರೊಟ್ಟಿ ಖಾರ ತಿಂದಂತವ್ರು ನಾವು. ಆದ್ರೆ ರಾಜಕಾರಣಿಯಾಗಿ ಯಾವತ್ತು ಸೋಲನ್ನ ನಾನು ಒಪ್ಪಿಕೊಂಡಿಲ್ಲ. ಆದ್ರೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಮಗ ಸೋತ ಮೇಲೆ ಒಬ್ಬ ತಾಯಿಯಾಗಿ ತಾಯಿ ಸೋತಿದ್ದೀನಿ ಅನ್ನುವಂತ ಒಂದು ಭಾವನೆ ಇನ್ನೂ ನನ್ನನ್ನ ಕಾಡ್ತಾ ಇದೆ. ಯಾಕಂದ್ರೆ ಆ ರಾಜಕಾರಣಿಗೆ, ಆ ತಾಯಿಗೆ, ಆ ಕರುಳಿಗೆ ಮತ್ತು ಆ ಒಂದು ರಾಜಕಾರಣಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಆದ್ರೂ ಕೂಡ ನಾನು ಯಾವ ರೀತಿ ಗಟ್ಟಿಯಾಗಿ ಇವತ್ತು ಸಮಾಜದಲ್ಲಿ ತಲೆ ಎತ್ತಿ ಬದುಕ್ತಾ ಇದ್ದೀನೋ ಅದೇ ಒಂದು ಪಾಠವನ್ನ ಕೂಡ ನನ್ನ ಮಗನಿಗೆ ನಾನು ಹೇಳಿದ್ದೀನಿ. ತಮ್ಮೆಲ್ರಿಗೂ ಶುಭವಾಗ್ಲಿ. ಬ್ರಿಜೇಶ್, ನಿಮಗೆ ಒಂದು ಒಳ್ಳೆ ಉತ್ತಮವಾದಂತ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಕಾಮತ್ ಅವ್ರ ಜೊತೆಯಲ್ಲಂತೂ ನಾವು ಸದಾ ಇರ್ತೀವಿ. ಅಕ್ಕ, ನೀವು ಹೇಳಿದ್ನ ಕೇಳಿದೀನಿ. ಮೋಸ್ಟ್ಲಿ ನನ್ನ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ತಾವು ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತಮ್ಮೆಲ್ರಿಗೂ ಶುಭಾಶಯವನ್ನು ಹೇಳಿ ನನ್ನ ಮಾತನ್ನು